ಬಿಡುವುದಿಲ್ಲ ಹೇಳೋದಕ್ಕೆ ನಿನ್ನನ್ನು ಬಿಟ್ಟಿರಲ್ವಾ? ಅಲ್ಲದೆ ಹೋದ್ರೆ ಅನೇಕ ಕಾಲ ಆಗಿತ್ತು ನಿಮ್ಮ ಜಾತಿಯವರು ಇಲ್ಲಿ ಕಾಣದೆ. ಈಗ ಬಂದಿಯಲ್ಲ ನೀನು, ಬಹು ಸಾಹಸದಿಂದ ಧೈರ್ಯ ಮಾಡಿ ಬಂದಿದ್ದೀಯ. ಹಾಗಂತ ಧೈರ್ಯ ಮಾಡಿ ಬಂದಿದ್ದೇನೆ, ಏನಾದ್ರೂ ಮಾಡ್ತೇನೆ ಎಂಬ ನಿರೀಕ್ಷೆ ಇದ್ದದನ್ನು ಹುಸಿಗೊಳಿಸ್ತೇನೆ. ಎಚ್ಚರ, ನಿನ್ನ ಶೌರ್ಯವನ್ನು ಪ್ರದರ್ಶಿಸುವುದಕ್ಕಾಗಿ ಕಾದಾಟಕ್ಕೆ ಇಳಿದೆ ಅಂತಾದ್ರೆ ನಿನ್ನ ಉರ್ರವನ್ನು ಬರೀತೇನೆ. ಎಚ್ಚರ,
ನಾ ಹೇಳಿದ್ದೆ ನನಗೆ ಹೇಳ್ತೀಯ ಏನು ಶಾಬಾಸ್ ಅಂತ ನಿನಗೆ ಹೇಳ್ಬೇಕಾಗಿದೆ. ಓಹೋ ಯಾಕೆ ಕೇಳು. ಯಾಕ ಸದಾ ಸಂತೋಷದಿಂದಿರುವವ ಅಲ್ವಾ? ಓಡಾಡುವುದಕ್ಕೆ ವ್ಯವಸ್ಥೆ, ಹೌದಪ್ಪ. ಕುಳಿತುಕೊಳ್ಳುವುದಕ್ಕೆ ಒಳ್ಳೆ ವ್ಯವಸ್ಥೆ. ಮತ್ತೆ ಮನಸ್ಸಿಗೆ ಬೇಸರವಾದಾಗ ಬ್ರಹ್ಮಾದಿ ನಾರಿಯಲ್ಲ ನರ್ತನ ತಕ್ಕತ್ತೈ 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 ಹೌದಾ ನರ್ತನ ಕುಡಿಯುವುದಕ್ಕೆ ಇವಿಷ್ಟು ವ್ಯವಸ್ಥೆ ಇರುವವನಿ, ಇಷ್ಟು ಸುಖದಲ್ಲಿರುವ ನೀನು ಇದ್ದಲ್ಲ ಹಾಗ ಬಳಿರೆ ಬಳಿರೆ ಅಂತ ಹೇಳಿತು. ಸುಮ್ಮನೆ ಹೇಳಿಕಲ್ಲ. ಓಹೋ ಸಂತೋಷದಿಂದ ಕಾಲವನ್ನು ಕಳೆಯುತ್ತಿರುವವ 3 ಲೋಕಕ್ಕೆ ನೀನು ಅಧ್ಯಕ್ಷ ಅಲ್ವಾ? ನಿನ್ನ ನಿನ್ನೆ ಬಗ್ಗೆ ಯಾಕೆ ಬಿಟ್ಕೊಂಡು ಗೊತ್ತಾಯ್ತು? ಹೌದು. ಯಾಕೆ ಸೃಷ್ಟಿಸುವುದಕ್ಕೆ ನಮ್ಮನಿದ್ದ ಪಾಲನಾತ್ಮಕವಾಗಿ ಇಷ್ಟು ಹೌದಪ್ಪ. ದುಷ್ಟರನ್ನು ಮತಿಸುವುದಕ್ಕೆ ಪರಮೇಶ್ವರನಿದ್ದಾನೆ. ಈಗ ನಾನು ಬಯಸ್ತಾ ಇರುವುದು ಯಾಕೆ ಯಾಕೆ ಅಂತ ಅಂತ ಅಲಂಕಾರಿಕ ವ್ಯಕ್ತಿತ್ವ ಅಂದ್ರೆ ಕುಳಿತುಕೊಳ್ಳಬೇಕು. ಓಹೋ ಭುಜಬಲವೇ ಪ್ರಧಾನವಾಗಿರಬೇಕು. ಇಷ್ಟು ಹೋಮ ಮಾಡಿದ, ಇಷ್ಟು ಯಜ್ಞ ಮಾಡಿದ, ನಿನ್ನ ಸಾಮರ್ಥ್ಯ ತ್ರಿಮೂರ್ತಿಗಳ ಅನುಗ್ರಹ ಅವರು ಕುಳಿತುಬಿಟ್ಟಿದ್ದಾರೆ. ಈಗ ಒಮ್ಮೆ ನಿನ್ನಲ್ಲಿ ಓಡಿಸಿದರೆ ಅವರಿಗೂ ಹಾಗಾಗಿ ಯಾವ ಕಾಲಕ್ಕೂ ನಿಮ್ಗೆ ಹಾಗಾಗಿ ಸಹಾಯ ಮಾಡ್ತಾ ಇದ್ದವು. ಅದಕ್ಕಾಗಿ ಹೇಳ್ತೇನೆ, ಏನು ಮಾಡ್ಬೇಕೀಗ? ಪೀಠವನ್ನು ನನ್ನ ತರ ಅಧಿಕಾರವನ್ನು ನಿನ್ನ ಪದದ ಒಪ್ಪಿಸಬೇಕು. ಒಪ್ಪಿಸಿದ್ರೆ ಏನು ಅಂತ ಕೇಳು. ಏನು ನಾನು ನಿಮ್ಮ ಹಾಗಲ್ವ ದೊಡ್ಡತನದ ವ್ಯವಹಾರವನ್ನೇ ಮಾಡುವುದು. ಪ್ರೀತಿಯಿಂದ ನಿನ್ನನ್ನು ಕಾಯ್ತು. ನಿನಗೆ ಏನೂ ತೊಂದರೆ ಅಥವಾ ಈವರೆಗೆ ಎಷ್ಟು ವ್ಯವಸ್ಥೆ ಉಂಟು ಅಷ್ಟೇ ವ್ಯವಸ್ಥೆ ಮಾಡುವುದು. ಅದು ನೀನು ಮಾಡು. ಹಾಗಾಗಿ ಅದನ್ನು ಖಾಲಿ ಒಪ್ಪಿಸು. ಪೀಠವನ್ನು ಬಿಟ್ಕೊಡ.
ಹೆಣ್ಣು ಹೊರದು ಬಣ್ಣದವನಿ ಸ್ವರ್ಗವನ್ನು ಬಯಸಿ ಬರಲು ಸ್ವರ್ಗವನ್ನು ಬಯಸಿ ಬರಲು ಮತ್ತೆ ಯಾಕೆ ಬಂದೆ? ಪ್ರಳಯ ಖರ್ಚು ಎನಿಸಿಕೊಂಡಂತ ಅನಾಶಿಮದಿಂದಲೇ ವರವನ್ನು ಪಡೆದು ಬಂದವನ ನನಗೊಂದು ನಿರೀಕ್ಷೆ ಉಂಟಪ್ಪ. ಕೆಲಸ ಯಾಕೆ ಕೇಳು, ವರ ಪಡೆದ ನೀವು ಇಲ್ಲಿವರೆಗೆ ಬರುವವರಲ್ಲ, ಬರುವುದು ಬಿಡು. ಈ ದಿಕ್ಕಿಗೆ ನೆಟ್ಟ ದೃಷ್ಟಿಯಿಂದ ನೋಡುವವರು ಅಲ್ಲ. ಯಾಕೆ? ಬುದ್ಧಿವಂತರ ಲಕ್ಷಣ. ಬುದ್ಧಿವಂತರ ಅಲ್ಲ, ಬಲದ ಬಡತನ ಅಂತ ಹೇಳ್ತಾರೆ. ಹೇಳಿದೆಯಲ್ಲ, ಭುಜ ಬಲ ಬೇಕು. ಅಷ್ಟೇ ಅಲ್ಲದೆ ಆ ಪೀಠದಲ್ಲಿ ಕುಳಿತುಕೊಳ್ಳುವುದಕ್ಕೆ ಯೋಗ್ಯತೆ ಅದು ನಿಮಗಿಲ್ಲ. ಮತ್ತೆ ಹೇಳಿದೆಯಲ್ಲ, ಏರಿ ತಿರುಗುವುದಕ್ಕೆ ವಾಹನದ ವ್ಯವಸ್ಥೆ ಹೌದು. ಹಾಗಾಗಿ ನೀವು ಕೊಟ್ಟರೆ ನಮಗೆ ಇದು ಬೇಕು ಅಂತ ಬಂದಿಲ್ಲ. ರಂಬಾದಿ ನಾರಿಯರ ನರ್ತನ ಉಂಟು ಅಂತ ಹೇಳಿದ್ರು. ನಿಮಗಿಲ್ಲದೆ ಹೋಗಿಲ್ಲ, ಬಿಟ್ಟು ನೀವು ಬದುಕುವ ಇಲ್ವೇ ಇಲ್ಲ.
ಇದು ಬೇಕು ಅಂತ ಬಂದಿದ್ದೀರಾ? ಮತ್ತೆ ರಂಭಾದಿ ನಾರಿಯರು ಬೇಕು ಅಂತ ಬಯಸುವುದು ತಪ್ಪಲ್ಲ. ಯಾರ ಹೆಂಡತಿಯರಲ್ಲ. ಅದಕ್ಕೆ ನನ್ನ ಆಕ್ಷೇಪ ಅಲ್ಲ. ಸರಿ ಬಿಡು. ನಾನು ನಿನಗೆ ಹೇಳತ್ತೆ ಯಾಕೆ? ನಿಮ್ಮ ಹತ್ರ ಇಲ್ಲದೆ ಇಲ್ಲಿ ನೀವು ಬಂದದ್ದಲ್ಲ. ಜೊತೆಗೆ ಹೇಳಿದೆಯಲ್ಲ, ಕುಡಿಯೋದಕ್ಕೆ ಅದು ಉಂಟು ಎಂಬ ಕಾರಣಕ್ಕೆ ಎಷ್ಟೆಷ್ಟೋ ಕುಡಿಯುವುದಲ್ಲ ಅದು. ಅದಕ್ಕೊಂದು ಅಳತೆಯನ್ನು ನಮಗುಂಟು. ಆದ್ರೆ ನಿಮಗೆ ಅದಿಲ್ಲ, ನೀವು ಕುಡಿಯುತ್ತೀರಾ. ಆದ್ರೆ ಸೂರೆ ಒಂದುಂಟು, ಅದನ್ನು ಕುಡಿಯುವುದ ಕಳತ ಉಂಟು. ಆದ್ರೆ ನೀನು ಹೆಚ್ಚು ಕುಡಿದ ಪ್ರಕರಣ ಎಲ್ಲ ನನಗೆ ಗೊತ್ತುಂಟು. ನಾವು ಹೆಚ್ಚು ಕುಡಿದದ್ದು ನಿಮ್ಗೆ ಗೊತ್ತುಂಟು ಅಂತ ಹೇಳ್ತೀಯಲ್ಲ. ಅಂಗದಾನವನ ಪ್ರಕರಣ ಯಾವಾಗಲೂ ನೀನು ಹೆಚ್ಚಾಗಿ ಕುಡಿದುಕೊಂಡಿರ್ತೀಯ ಅಂತ ನನಗೆ ತಿಳಿಯುವುದು. ಸುರನಿಗೆ ಸುರೇ ಪ್ರಿಯ ಅಂತ ನಮ್ಗೆ ಗೊತ್ತುಂಟು. ನಾವು ಹೆಚ್ಚು ಕುಡಿದ್ರು ಹುಚ್ಚಾಗಾಡು. ಆಡದ ಕಟ್ಟೆ ಎಷ್ಟುಂಟು, ತಲೆಯನ್ನೇ ಕಳೆದುಕೊಂಡದ್ದು ಎಷ್ಟುಂಟು, ಅದನ್ನು ಹೇಳುವುದಿಲ್ಲ. ನಿಮ್ಗೆ ಕುಡಿಯಕ್ಕೆ ಕಳೆದುಕೊಂಡ ಈಗ ಜಾರಿಕೊಳ್ಳುವುದಕ್ಕೆ ಈಗೆಲ್ಲ ಹೇಳ್ತೀಯ. ನೋಡು, ಇದೇ ರೀತಿಯಲ್ಲಿ ಹುಚ್ಚುತನದಿಂದ ಇಲ್ಲಿಯ ಅಧಿಕಾರವನ್ನ ಬಯಸಿ ಮತ್ತು ಮುಂದೊತ್ತಿ ಯುದ್ಧವನ್ನೇ ಬಯಸ್ತೀಯ ಅಂತಾದ್ರೆ ನಿನ್ನ ಹರಣವನ್ನು ಕಳೆದುಕೊಳ್ತೀಯ. ಎಚ್ಚರ. ಮೇಲಿನಿಂದ ಕೆಳಕ್ಕೆ ನೋಡ್ತಾ ಇದ್ದೇನೆ. ಭೂಲೋಕದಲ್ಲಿ ಒಂದು ಮಾತು ಉಂಟು, ಎಷ್ಟು ಸತ್ಯ ಆಯ್ತು. ಕೇವಲ ದೇವರನ್ನ ಸ್ತುತಿಸುವುದಕ್ಕೆ ಹಾಗೆ ಮಾಡ್ತಾರೆ ಅಲ್ವೇ? ಏನ್ ಮಾತು? ಅಲಂಕಾರ ಪ್ರಿಯೋ ವಿಷ್ಣು, ಅಭಿಷೇಕ ಪ್ರಿಯೋ Shut up,
ಶರವೇಗಿ ಪುರಬೇಡಿ ಎಸೆದೆಯೋ ಚೋರ ಏ ಚೋರ ಚೋರ ರಂಗದಿ ಕಮ್ಮನೆ ಚೋರ ಚೋರ ರಂಗದಿ ಕಮ್ಮನೆ ಯಾರೋ ನಿನ್ನೆಲೆ ಬಿಡನೆ ಒದಿಗ ಬರಿ ಹೊರನಡುಗು ಮುಡನೆ ಒದಿಗ ಬರಿ ಹೊರನಡುಗು ಮುಡನೆ ಯಾರೋ ನಿನ್ನೆಲೆ ಬಿಡನೆ ನೋಡಿರಿ ಸೇನೆಯೆಲ್ಲ ಸೇನೆಯನ್ನು ಪಡೆದು ಮಲಗಿಸಿದ್ದೇನೆ. ಈಗ ಬಂದಲ್ಲ ಕಳ್ಳನ ಹಾಗೆ ಗಿರಿ 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 ತಿರುಗುತ್ತಾ ಬಂದ ನೀನ್ಯಾರು ಸುಮ್ಮನೆ ಹೋಗ್ತೀಯ ಈಗ ಮತ್ತೆ ತಲೆ ತಿರುಗುವ ಜಾಗ್ರತೆ